ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಯೂಶ್ವಲಿ ಸಾಂಬಾರು ಅಂದರೆ ನಾವು ಬೇಳೆಕಾಳು ಹಾಕಿ ಮಾಡ್ತೀವಿ. ಬಟ್ ಇವತ್ತು ಬೇಳೆ ಇಲ್ಲದೆ ಹೋಟೆಲ್ ಹೇಗೆ ಸಾಂಬಾರು ಮಾಡ್ತಾರೆ ಅದೇ ರೀತಿ ನಾನು ನಿಮ್ಗೆ ಸಾಂಬಾರು ಮಾಡಿ ತೋರಿಸ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾನಿಲ್ಲಿ ಒಂದು ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡ್ರೆ ಇದಕ್ಕೆ ನಾವು 2 ದೊಡ್ಡ ಟೊಮೆಟೊ ಹಾಕಬೇಕು. 2 ಟೊಮೆಟೊ ಹೆಚ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಇಲ್ಲಿ ನಾನಿಲ್ಲಿ ರೆಡಿ ಸಾಂಬಾರು ಪೌಡ್ರ್ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಮನೇಲಿ ಮಾಡಿ ಸಾಂಬಾರು ಪೌಡ್ರೇ ಬಳಸ್ಬೋದು. ಮತ್ತು ಇಲ್ಲಿ ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ. ಮತ್ತು ಇದಕ್ಕೆ ನಾನು 2 ಸ್ಪೂನು ಕಡಲೆ ಹಿಟ್ಟು ತೊಗೊತೀನಿ. ಕಡಲೆ ಹಿಟ್ಟು, ಸಾಸಿವೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಇಂಗು. ಈಗ ನಾನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಕುಕ್ಕರ್ ತೊಗೊರಿ. ಕುಕ್ಕರಲ್ಲಿ ನಾವೇನು ಹೆಚ್ಕೊಂಡಿರ್ತೀವಲ್ಲ ಒಂದು ಈರುಳ್ಳಿ, ಆ ಈರುಳ್ಳಿ ಹಾಕಿ. ಯೂಶ್ವಲಿ ಎಲ್ಲೆಲ್ಲ ಹೋಟ್ಲಲ್ಲಿ ಹೋದರೆ ನಿಮಗೆ ಬೇಳೆ ಕಾಳು ಹಾಕಿ ಮಾಡ್ತಾರಂತಲ್ಲ. ಯೂಶ್ವಲಿ ಭಾಳ ಹೋಟ್ಲಲ್ಲಿ ಬೇಳೆ ಇಲ್ದೇ ಸಾಂಬಾರು ಮಾಡ್ತಾರೆ ಇಡ್ಲಿಗೆ. ಆ ರೀತಿ ಇದು ಮಾಡ್ತಾಯಿದ್ದೀನಿ. ಖಂಡಿತ ಒಂದು ಟ್ರೈ ಮಾಡಿ ನೋಡಿ, ಭಾಳ ರುಚಿ ಆಗುತ್ತೆ. ನೋಡಿ, ಒಂದು ಈರುಳ್ಳಿ ನಾನು 2 ದೊಡ್ಡ ಟೊಮೆಟೊ ಹೆಚ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಹಾಕಿ ನಾವು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ ಮೇಲೆ ಇದಕ್ಕೆ ನಾವು ನೀರು ಹಾಕ್ಕೋಬೇಕು. ಒಂದು 2ರಿಂದ 3 ಗ್ಲಾಸ್ ನೀರು ಹಾಕೋರಿ. ನೀವು ಎಷ್ಟು ನಿಮಗೆ ಬೇಕು ನೀರು ಸಾಂಬಾರು ಅಷ್ಟು ನೋಡ್ಕೊಂಡು ನೀರು ಹಾಕೋರಿ. ಇದಕ್ಕೆ ಹಾಕಿ ಇದಕ್ಕೆ ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕುಕ್ಕರ್ ಮುಚ್ಚಿ 3ರಿಂದ 4 ಸೀಟಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಕೂಗಿಸ್ತೀನಿ. ನೋಡಿ, ಈಗ ಕುಕ್ಕರು 3 ಸೀಟಿ ಆದಮೇಲೆ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ಕೊತೀನಿ. ನೋಡಿ, ಓಪನ್ ಮಾಡಿದ ಮೇಲೆ ನಾವೇನು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಹಸಿಮೆಣ್ಸಿನ್ಕಾಯಿ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡಿ. ಅದು ಬರೀ ಇದಷ್ಟೇ ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅಷ್ಟೇ. ಅದು ನೀರನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಡ್ರಿ. ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಮಿಕ್ಸರ್ ಜಾರಿಗೆ. ಮಿಕ್ಸಿ ಜಾರಲ್ಲಿ ನಾನು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ನಾವು ಕುಕ್ಕರ್ಲಿಟ್ಟು ಮೂಸ್ಟಿ ಉಜ್ಕೊಂಡು ಅದಷ್ಟೇ ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ. ನಾನು ಮೇಲಿನ ನೀರೇನಿರುತ್ತಲ್ಲ ಸಪ್ರೇಟ್ ಬೇರೆ ಬಾಂಡೆಯಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ನಾನು ಇದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1.5 ಚಮಚ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ ಸಾಂಬಾರು ಪುಡಿ ನೋಡಿ ಹಾಕ್ಕೋರಿ. 1.5 ಚಮಚ ಸಾಂಬಾರು ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನೋಡಿ, ನಾನು ಸಾಂಬಾರಲ್ಲಿ ಏನು ಕಟ್ ತೆಗೆದ್ನಲ್ಲ ಅದನ್ನೆಲ್ಲ ಇದು ಕುದಿಯಾಕಿಟ್ಟಿದ್ದೀನಿ. ಇದಕ್ಕೆ ನಾನು ಮಿಕ್ಸರಲ್ಲಿ ಹಾಕಿರೋವಂಥ ಟೊಮೆಟೊ, ಈರುಳ್ಳಿ ಪೇಸ್ಟ್ನ ಮತ್ತು ಹಾಕಿದ್ದೀನಿ. ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಇದಕ್ಕೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಚೆನ್ನಾಗಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊರಿ. ನಾನು ಉಪ್ಪು, ಖಾರ ಎಲ್ಲ ಇದಕ್ಕೆ ಹಾಕಿದ್ದೀನಿ, ಜಾರಿಗೆ ಹಾಕಿ ಮಾಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಇದು. ಈ ಕುದಿಯುತ್ತಿರುವ ಸಾಂಬಾರಿಗೆ ನಾನು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊತಾಯಿದ್ದೀನಿ. ಹುಣಸೆ ಹುಳಿ ನೋಡಿ ಹಾಕೊಳ್ಳೋಕೆ, ಟೊಮೆಟೊ ಜಾಸ್ತಿ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ನೋಡಿ ಹಾಕ್ಕೊರಿ ನೀವು. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿ ಬರಲಿ ಚೆನ್ನಾಗಿದು. ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಸಾಂಬಾರಿಗೆ ನಾವು ಏನು ಬೇಳೆ ಹಾಕಿಲ್ಲಲ್ಲ, ಅದಕ್ಕೆ ನೀರಾಗಿದೆ. ಇದು ಗಟ್ಟಿ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ನಾನು ಒಂದು 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸಾಂಬಾರು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಇದು ಕಡಲೆ ಹಿಟ್ಟಿಂದ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ, 2 ಸ್ಪೂನ್ ಕಡಲೆ ಹಿಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಿ. ಅವಾಗೇನಾಗುತ್ತೆ, ಸಾಂಬಾರು ಗಟ್ಟಿ ಬರುತ್ತೆ. ಖಂಡಿತವಾಗಿ ಒಮ್ಮೆ ಹಿಂಗೆ ಈ ರೀತಿ ಸಾಂಬಾರು ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಎಲ್ಲೆಲ್ಲ ಹೋಟ್ಲಿಗೆ ಹೋದರೆ ನಾವು ತಿಂದಿರ್ಬೋದು ನೀವು, ಮೋಸ್ಟ್ಲಿ ಬೇಳೆ ಇಲ್ದಂಗೆ ಸಾಂಬಾರು ಮಾಡಿರ್ತಾರೆ. ನೋಡಿ, ಈ ರೀತಿ ಒಮ್ಮೆ ಸಾಂಬಾರು ಮಾಡಿ ನೋಡಿ. ಈಗ ಸಾಂಬಾರು ಮೊದಲು ತೆಳುವಾಗಿತ್ತು. ನಾನು ಯಾವಾಗ ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ನೋ ನೋಡಿ, ಸಾಂಬಾರು ಗಟ್ಟಿ ಆಗಿದೆ. ಹಾಕಿದ ಮೇಲೆ ಒಂದು 2 ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಕಲಿಸ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಖಂಡಿತವಾಗೂ ಈ ಸಾಂಬಾರು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಮತ್ತೆ ನೀವು ಮಾಡ್ಕೊಂಡು ಟ್ರೈ ಮಾಡ್ತೀರಾ. ಒಗ್ಗರಣೆಗೆ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ.
ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಿಂಗೆ ಹಾಕೋದು ಮರಿಬೇಡಿ. ಹಿಂಗೆ ಸಾಂಬಾರಿಗೆ ಹಿಂಗೆ ಹಾಕಿ ತುಂಬಾ ರುಚಿ ಆಗುತ್ತೆ. ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಸಾಸಿವೆ ಆಗೋ ತನಕ ಇದು ಮಾಡಿ ವೆಯ್ಟ್ ಮಾಡಿ. ಸಾಸಿವೆ ಮತ್ತು ಜೀರಿಗೆ ಎಲ್ಲ ಆಗಿದೆ. ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಂದು 2 ನಿಮಿಷ ಸ್ವಲ್ಪ ಕರಿಬೇವು ಆಗೋ ತನಕ ಇದು ಮಾಡಿಕೊಂಡು ಈ ಒಗ್ಗರಣೆನ ನಾನು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಒಗ್ಗರಣೆ ಆಗಿದೆ. ಇದನ್ನು ತೊಗೊಂಡು ನಾನು ಈ ಸಾಂಬಾರು ಏನು ಕುದೀತಾ ಇದೆಯಲ್ಲ ಇದಕ್ಕೆ ನಾನು ಹಾಕ್ತೀನಿ. ಇದನ್ನು ನೋಡಿ, ಬಿಸಿ ಬಿಸಿಯಾದ ಬೇಳೆ ಇಲ್ಲದೆ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಒಂದ್ಸರಿ ಹೇಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿಯಾದ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಇಡ್ಲಿ ಆಗಿದೆಲ್ಲ ಇಡ್ಲಿಗೆ ನಾನು ಏನು ಬೇಳೆ ಇಲ್ಲದೆ ಸಾಂಬಾರು ಮಾಡಿದ್ದೀನಲ್ಲ ಹೋಟೆಲ್ ಸ್ಟೈಲ್, ಅದು ಮಾಡಿ ಹಾಕಿ ನೋಡ್ತೀನಿ. ನೋಡಿ ಎಷ್ಟು ರುಚಿಯಾಗುತ್ತೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ. ಖಂಡಿತವಾಗೂ ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಇದು ಸಾಂಬಾರು ಹಾಕಿದ್ದೀನಿ, ಇದಕ್ಕೆ ಮೇಲೆ ಚಟ್ನಿ ಹಾಕ್ತಾಯಿದ್ದೀನಿ. ಇದೇ ರೀತಿ ಚಟ್ನಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.